ಸ್ನೇಹಿತರೆ, ಎಲ್ಲರಿಗೂ ವಂದನೆಗಳು. ಇದೇ ತಿಂಗಳು 23ನೇ ತಾರೀಕು ಕೋಲಾರದ ಕನ್ನಡ ಭವನದಲ್ಲಿ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಆ ಕಾರ್ಯಕ್ರಮ ಏನಂದರೆ, ಈ ಗ್ರಾಮದ ಕನಸು ಎಂಬ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡುವಂಥ ಒಂದು ಸಮಾರಂಭ. ಇದು ನಮ್ಮ ಗೋಪಿನಾಥ್ ಅವರ ಲೇಖನೆಯಿಂದ ಬಹಳ ಚೆನ್ನಾಗಿ ಮೂಡಿ ಬಂತು. ನಾನು ಒಂದು ಸಾರಿ ಓದಿದ್ದೀನಿ, ಇನ್ನೊಮ್ಮೆ ಓದಬೇಕು, ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ. ಮೊದಲನೇ ಸಾರಿ ಓದಿದಾಗ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಬಂತು. ಮತ್ತು ಅದೇ ವಿಚಾರ ಬಂದಾಗ ಬಹಳಷ್ಟು ಪ್ರಶ್ನೆಗಳು ಕೂಡ ಬಂದವು ಈ ಪುಸ್ತಕ ಓದುವಾಗ. ಆ ಪ್ರಶ್ನೆಗಳೇನೆಂದರೆ, ಈ ಗ್ರಾಮದ ಕನಸನ್ನು ನನಸು ಮಾಡಲಿಕ್ಕೆ ಏನು ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಬಂತು ಮನಸ್ಸಲ್ಲಿ ಗಟ್ಟಿಯಾಗಿ. ಆ ರೀತಿಯಲ್ಲಿ ಈ ಪುಸ್ತಕ ನನಗನ್ನಿಸುತ್ತೆ ಓದಿದವ್ರಿಗೆ ಅವರೆಲ್ಲ ಆಲೋಚನೆ ರೇಗಿಸುವಂಥ ರೀತಿಯಲ್ಲಿ ಇದೆ ಅಂತ ನನಗನ್ನಿಸುತ್ತೆ. ಪ್ರತಿಯೊಬ್ಬ ಕಾಲೇಜ್ ಸ್ಟೂಡೆಂಟು, ಮುಖ್ಯವಾಗಿ ಹಳ್ಳಿಗಳಿಂದ ಬಂದಂತಹ ಕಾಲೇಜ್ ವಿದ್ಯಾರ್ಥಿಗಳು ಈ ಪುಸ್ತಕವನ್ನು ಕಡ್ಡಾಯವಾಗಿ ಓದಲೇಬೇಕು. ಯಾಕೆಂದರೆ ಅವರ ಗ್ರಾಮಗಳ ಕನಸುಗಳ ಬಗ್ಗೆ ಏನಿವೆ ಅಂತ ತಿಳ್ಕೊಳ್ಳೋಕ್ಕಾದ್ರೂ ಒಂದು ಪ್ರಯತ್ನ ಮಾಡಲಿಕ್ಕೆ ಈ ಪುಸ್ತಕ ಒಂದು ರೀತಿಯಲ್ಲಿ ಅವ್ರಿಗೊಂದು ಏನು ಹೇಳ್ತೀವಿ, ಒಂದು ಮೋಟಿವೇಶನ್ ಕೊಡುತ್ತೆ ಈ ಬುಕ್ಕು. ಇದು ನನಗೂ ಮೋಟಿವೇಶನ್ ಕೊಡುತ್ತೆ. ಪುಸ್ತಕ ಓದಿದ ಮೇಲೆ, ಒಂದು ಸಾರಿ ಓದಿದ ಮೇಲೆ ಒಂದು ಮೋಟಿವೇಶನ್ ಬಂತು. ಮೋಟಿವೇಶನ್ ಅಂದರೆ ಅನೇಕ ಪ್ರಶ್ನೆಗಳು ಬಂದವು. ಗೋಪಿನಾಥ್ ಅವರು ಇದರಲ್ಲಿ ಪ್ರಸ್ತಾಪಿಸಿದ ವಿಚಾರಗಳ ಬಗ್ಗೆ ಓದುವಾಗ ಅನೇಕ ಪ್ರಶ್ನೆಗಳು ಬಂದವು. ಈ ಪ್ರಶ್ನೆಗಳ ಉತ್ತರ ನಾವು ಕಂಡುಕೊಳ್ಳಬೇಕು. ಇದು ಒಬ್ಬರ ಜವಾಬ್ದಾರಿ ಅಲ್ಲ, ಸಾಮೂಹಿಕವಾಗಿ ಇಡೀ ಸಮುದಾಯ, ಗ್ರಾಮೀಣ ಸಮುದಾಯ ಆಗಲಿ ಪಟ್ಟಣ ಸಮುದಾಯ ಆಗಲಿ. ಯಾಕಂದರೆ ಪಟ್ಟಣ ಅಂತ ಯಾಕೆ ಹೇಳ್ತಾ ಇದ್ದಂದರೆ, ಇವತ್ತಿನ ದಿನ ಪಟ್ಟಣಗಳು, ನಗರಗಳು, ಗ್ರಾಮಗಳಿಲ್ಲ ಅಂದರೆ ಅವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆ ಪಟ್ಟಣಗಳು, ನಗರಗಳು ಉಳಿಯಬೇಕಾದ್ರೆ ಗ್ರಾಮಗಳು ಚೆನ್ನಾಗಿರಬೇಕು. ಅಟ್ಲೀಸ್ಟ್ ನಗರ ಪಟ್ಟಣ ಭಾಗದ ಜನ ಅವರ ಸ್ವಾರ್ಥಕ್ಕಾಗಿ ನಾವು ಚೆನ್ನಾಗಿರ್ಬೇಕಂತ ಯೋಚನೆ ಮಾಡಿದಾಗ ಅವ್ರ ನಗರಗಳು ಈ ಗ್ರಾಮೀಣ ಭಾಗಕ್ಕೆ, ಗ್ರಾಮೀಣ ಪ್ರದೇಶದ ಜನರಿಗೆ ಯಾವ ರೀತಿ ನಮ್ಮಿಂದ ಅವ್ರಿಗೆ ಒಂದು ಸಹಾಯ ಆಗಲಿ, ಅನುಕೂಲ ಆಗಲಿ, ಅನುಕಂಪ ಆಗಲಿ ಅಥವಾ ಸಹಕಾರ ಕೊಡೋದಾಗಲಿ, ಇಂಥ ಅವ್ರ ಮನಸ್ಸುಗಳು ಬರ್ತವೆ. ಅದಕ್ಕೋಸ್ಕರ ಈ ಬುಕ್ಕು ನನಗನ್ನಿಸುತ್ತೆ ಪಟ್ಟಣ ನಗರ ಜನರಿಗೂ ಓದಬೇಕಿದು. ಗ್ರಾಮಗಳಿಗೆ ಇಷ್ಟೊಂದು, ಗ್ರಾಮದ ಕನಸು ಬಗ್ಗೆ ಇಷ್ಟೊಂದು ಆಲೋಚನೆಗಳು ಈ ಗೋಪಿನಾಥ್ ಅವರ ಲೇಖನಿ ಮುಖಾಂತರ ಬಂತಾಗ ಕೆಲವು ವಿಚಾರಗಳು. ಇದರ ಬಗ್ಗೆ ನಾವು ಸ್ವಲ್ಪ ನಮ್ಮ ಕೈಯಲ್ಲಷ್ಟು ನಾವು ಕೆಲಸ ಮಾಡಬೇಕನ್ನೋ ಒಂದು ಅತ್ಯುತ್ತಮ ಭಾವನೆ ನಮ್ಮ ನಗರ ಪಟ್ಟಣದ ಜನರು ಕೂಡ ಬರಬೇಕಾಗಿದೆ. ಬಹಳ ಅತ್ಯಗತ್ಯ ಅದು. ಗ್ರಾಮೀಣ ಜನರ ಸಮಸ್ಯೆಗಳು ಬರೀ ಗ್ರಾಮೀಣ ಜನರೇ ಕೂತ್ಕೊಂಡು ಸಾಲ್ವ್ ಮಾಡ್ಕೊಳ್ಳೋದಲ್ಲ. ಗ್ರಾಮೀಣ ಜನರ ಸಮಸ್ಯೆಗಳು, ಗ್ರಾಮೀಣ ಜನರ ಕನಸುಗಳು ಕಟ್ಕೋಬೇಕಂದ್ರೆ ನಗರ ಪಟ್ಟಣದವರು, ಯಾಕಂದರೆ ಅವರೆಲ್ಲ ಹಳ್ಳಿಯಿಂದ ಹೋದವರೇ. ಒಂದು ದಿನ ಬೆಂಗಳೂರು ತಗೊಳ್ಳಿ, ನೀವು ಕೋಲಾರ ತಗೊಳ್ಳಿ, ಎಲ್ಲರೂ ತಗೊಳ್ಳಿ, ನಗರಗಳು ಬಂದವರು. ಮುಳಬಾಗಿಲು ಪಟ್ಟಣಕ್ಕೆ ಬಂದವರು ಹಳ್ಳಿಗಳಿಂದ ಎಷ್ಟು ಜನ ಲೆಕ್ಕ ಮಾಡಿ. ಅವರೆಲ್ಲ ಹಳ್ಳಿಗಳವರು, ಅವರ ರೂಟ್ಸು ಬೇರೆ ಹಳ್ಳಿಗಳು. ಇವತ್ತು ಅವ್ರು ಬೇರೆ ಬೇರೆ ಕಾರಣಗಳಿಂದ ನಗರ ಪಟ್ಟಣಕ್ಕೆ ಬಂದಿದ್ದಾರೆ, ಬಟ್ ಅವ್ರು ಬೇರು ಹಳ್ಳಿ. ಅದಕ್ಕೋಸ್ಕರ ಅವ್ರಿಗೂ ಸಂಬಂಧ ಇದೆ. ಅದಕ್ಕೋಸ್ಕರ ನಾವು ನಗರ ಪಟ್ಟಣ, ಸಣ್ಣ ಸಣ್ಣ ಪಟ್ಟಣಗಳು, ದೊಡ್ಡ ಪಟ್ಟಣಗಳು, ನಗರಗಳು, ಅದು ಕೂಡ ಕಾಲೇಜ್ ಮಕ್ಕಳು ಮುಖ್ಯವಾಗಿ ಲೈಬ್ರರೀಸ್ಗೆ ಬುಕ್ ಹೋಗಬೇಕಂತ ನನ್ನ ಒಂದು ಆಲೋಚನೆ. ಅದಕ್ಕೆ ಪ್ರಯತ್ನ ಮಾಡಿದ್ರೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಅವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಆಲೋಚನೆಗಳು ಅವ್ರ ಜೊತೆ ಹಂಚ್ಕೊಳ್ಳಿ. ಗೋಪಿನಾಥ್ ಅವ್ರ ಜೊತೆಗೆ ಈ ಪುಸ್ತಕ ಬಗ್ಗೆ ಓದಿ ನಿಮ್ಮ ಆಲೋಚನೆಗಳ ಜೊತೆ ಹಂಚ್ಕೊಂಡ್ರೆ ಭಾಗ 1 ಆಗಿರ್ಬೋದು, ನೆಕ್ಸ್ಟು ಭಾಗ 2 ಬರ್ಬೋದು, ನಂಗೆ ಗೊತ್ತಿಲ್ಲ. ಗ್ರಾಮದ ಕನಸು ಭಾಗ 2 ಅಂತ ಬರ್ಬೋದು. ಬಂದಾಗ ಅದರಲ್ಲಿ ನಿಮ್ಮ ಆಲೋಚನೆಗಳ ಅನುಭವಗಳ ಜೋಡಿಸಿ ಅವರೊಂದು ಅತ್ಯುತ್ತಮ ಒಂದು ಪ್ರಯತ್ನ ಮಾಡಿ ಒಂದು ಒಳ್ಳೆಯ ಪುಸ್ತಕ ಹೊರಬರಲಿ ಅಂತ ಆಶಿಸ್ತಾ, ತಮ್ಮೆಲ್ಲರಿಗೂ ಅವತ್ತು ಕಾರ್ಯಕ್ರಮಕ್ಕೆ ಅವರ ಪರವಾಗಿ ನಾನು ನಿಮ್ಮೆಲ್ಲ ಆಹ್ವಾನ ಕೊಡ್ತಾಯಿದ್ದೀನಿ. ದಯವಿಟ್ಟು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ.